ಲಲಿತ್ ಮೋದಿ, ನೀರವ್ ಮೋದಿ, ವಿಜಯ್ ಮಲ್ಯ. ಈ ಮೂವರಲ್ಲಿ ಎರಡು ವಿಷಯಗಳು ಕಾಮನ್ ಆಗಿದೆ. ಈ ಮೂವರ ವಿರುದ್ಧ ಫ್ರಾಡ್ ಕೇಸ್ ಇದೆ, ಮತ್ತೆ ಈ ಮೂವರು ಕೂಡ ಭಾರತ ಬಿಟ್ಟು ಯುಕೆಗೆ ಹೋಗಿದ್ದಾರೆ. ಆದರೆ ಹಣಕಾಸು ವಂಚನೆ ಮಾಡಿದ ನಂತರ ಯುಕೆಗೆ ಹೋದವರು ಇವರಿಷ್ಟೇ ಅಲ್ಲ, 5,500ಕ್ಕೂ ಹೆಚ್ಚು ಭಾರತೀಯ ಕ್ರಿಮಿನಲ್ಗಳು ಮತ್ತು ವಂಚಕರು ಯುಕೆಯಲ್ಲಿ ಆಶ್ರಯ ಪಡೆದಿದ್ದಾರೆ. ಯಾಕೆ ಈ ಎಲ್ಲಾ ವಂಚಕರು ಯುಕೆಗೆ ಹೋಗ್ತಾರೆ ಅನ್ನೋದು ನಿಮ್ಗೆ ಗೊತ್ತಾ? ಸ್ನೇಹಿತರೆ, ಯುಕೆ ಮತ್ತು ಭಾರತದ ನಡುವೆ 1992ರಲ್ಲಿ ಹಸ್ತಾಂತರ ಒಪ್ಪಂದ ಆಗುತ್ತೆ. ಅದರ ಪ್ರಕಾರ ಭಾರತೀಯ ಸರ್ಕಾರ ಯಾರಾದರೂ ಕ್ರಿಮಿನಲ್ ಅಥವಾ ವಂಚಕರನ್ನ ಯುಕೆಯಿಂದ ಮತ್ತೆ ಭಾರತಕ್ಕೆ ಕರೆತರಲು ಈ ಪ್ರೊಸೀಜರ್ ಅನ್ನ ಫಾಲೋ ಮಾಡಲೇಬೇಕು. ಆದರೆ 1992ರಿಂದ ಇಲ್ಲಿವರೆಗೆ ಕೇವಲ ಒಬ್ಬ ವ್ಯಕ್ತಿ ಅಲ್ಲಿಂದ ವಾಪಸ್ ಬಂದಿದ್ದು. ಅವರ ಹೆಸರು ಸಮೀರ್ ಭಾಯ್ ವಿನೋಬಾಯಿ ಪಟೇಲ್. ಭಾರತದಿಂದ ಓಡುವ ವಂಚಕರಿಗೆ ಯುಕೆ ತಮ್ಮ ದೇಶಕ್ಕೆ ಸಂತೋಷದಿಂದ ಬರಮಾಡಿಕೊಳ್ಳುತ್ತೆ. ಅವರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂದ್ರೆ ಅವೆರಡು ಮಿಲಿಯನ್ ಪೌಂಡ್ಸ್ ಇನ್ವೆಸ್ಟ್ ಮಾಡಿದ್ರೆ ಯುಕೆ ಗೋಲ್ಡನ್ ವೀಸಾ ಸಿಗುತ್ತೆ. ಅಲ್ಲದೆ ಯುಕೆಯಲ್ಲಿ ಬಲಿಷ್ಠ ಮಾನವ ಹಕ್ಕುಗಳ ಕಾನೂನು ಇದೆ. ಇದರಿಂದಾಗಿ ವಂಚಕರು ಅಲ್ಲಿ ರಕ್ಷಣೆಗೆ ಒಳಪಡ್ತಾರೆ. ಯುಕೆಗೆ ಹೋಗುವ ಈ ವಂಚಕರಿಂದ ದೊಡ್ಡ ಮಟ್ಟದ ಹಣ ಯುಕೆಯ ಬ್ಯಾಂಕ್ ಖಜಾನೆಯನ್ನ ತುಂಬುತ್ತೆ. ಈ ವಿಚಾರದ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಕಾಮೆಂಟ್ ಮಾಡಿ.